ದಿನಬೆಳಗಾದರೆ ಪ್ರತಿಯೊಬ್ಬರೂ ಕೂಡ ಇತ್ತೀಚೆಗೆ ಬಳಕೆ ಮಾಡುತ್ತಿರುವ ಆನ್ಲೈನ್ ಪೇಮೆಂಟ್ ಅದನ್ನು UPI ಮೂಲಕ ಮಾಡುತ್ತಿರುವ ಈಗಿನ ಆಧುನಿಕ ಯುವ ಜನತೆಗೆ ಬಿಗ್ ಶಾಕ್ ನೀಡಿದ ಕೇಂದ್ರ ಸರ್ಕಾರ. ಇತ್ತೀಚೆಗೆ ಜನರು ಜೇಬಿನಲ್ಲಿ ಹಣ ಇಟ್ಕೊಂಡು ಓಡಾಡ್ತಿಲ್ಲ. ಎಲ್ಲವೂ ಕೂಡ ಫೋನ್ಪೇ, ಗೂಗಲ್ ಪೇ, ಪೇಟಿಎಂನಂತಹ UPI ಮೂಲಕ ಬಾರ್ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಮೊಬೈಲ್ ಸಂಖ್ಯೆಯನ್ನು ಪಡೆದು ಆನ್ಲೈನ್ ವಹಿವಾಟು ಮಾಡುವುದು ತುಂಬ ಇತ್ತೀಚೆಗೆ ಜನಪ್ರಿಯವಾಗಿದೆ. ಆದರೆ ನ್ಯಾಷನಲ್ ಪೇಮೆಂಟ್ ಇಂಟರ್ಫೇಸ್ ಹಾಗೂ ಭಾರತ ಸರ್ಕಾರದಿಂದ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದ್ದು, ಎಲ್ಲ ಮೊಬೈಲ್ ಬಳಕೆದಾರರು ಹಾಗೂ UPI ಬಳಕೆದಾರರು ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಬಳಿ ಫೋನ್ಪೇ ಅಥವಾ ಗೂಗಲ್ ಪೇ ಅಥವಾ ಪೇಟಿಎಂ ಸೇರಿದಂತೆ ಯಾವುದೇ UPI ವಹಿವಾಟು ಮಾಡುತ್ತಿರುವವರು ನೀವಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ಮತ್ತು ಹೊಸದಾಗಿ ಬದಲಾಗುತ್ತಿರುವ ಹೊಸ ರೂಲ್ಸ್ ಏನು ಮತ್ತು UPI ಗ್ರಾಹಕರಿಗೆ ನೀಡಿರುವ ಬಿಗ್ ಶಾಕ್ ಆದರೂ ಏನು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ಗೂಗಲ್ ಪೇ, ಫೋನ್ಪೇ, ಪೇಟಿಎಂನಂತಹ ಅಪ್ಲಿಕೇಶನ್ಗಳನ್ನು ಬಳಸುವ ಕೋಟ್ಯಾಂತರ ಬಳಕೆದಾರರಿಗೆ ಒಂದು ಸುದ್ದಿ ಇದೆ. ಆಗಸ್ಟ್ 1ರಿಂದ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ತನ್ನ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಬಳಕೆಗೆ ಸಂಬಂಧಿಸಿದಂತೆ ಹೊಸ ನಿಯಮಗಳನ್ನು ತರುತ್ತಿದೆ. ವರದಿಯ ಪ್ರಕಾರ ಈ ತಾಂತ್ರಿಕ ಬದಲಾವಣೆಯನ್ನು ಆಗಸ್ಟ್ 1ರಿಂದ ಜಾರಿಗೆ ತರಲಾಗುವುದು. ವರದಿಯ ಪ್ರಕಾರ UPI ವ್ಯವಸ್ಥೆಯ ಮೇಲಿನ ಹೊರೆ ಕಡಿಮೆ ಮಾಡುವುದು ಹೊಸ ನಿಯಮವನ್ನು ತರುವ ಉದ್ದೇಶವಾಗಿದೆ. ಇದರ ಪರಿಣಾಮವೆಂದರೆ UPI ಅಪ್ಲಿಕೇಶನ್ನಿಂದ ನೀವು ಪರಿಶೀಲಿಸುವ ಬ್ಯಾಲೆನ್ಸ್ ಮೇಲೆ ಮಿತಿ ಇರುತ್ತದೆ. ನೀವು ನಿಗದಿಪಡಿಸಿದ ಸ್ವಯಂ ಪಾವತಿಗಳಲ್ಲಿ ಬದಲಾವಣೆ ಇರುತ್ತದೆ. ವರದಿಯ ಪ್ರಕಾರ UPI ಪಾವತಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಪ್ರತಿ ತಿಂಗಳು ಸುಮಾರು 16 ಬಿಲಿಯನ್ ವಹಿವಾಟುಗಳನ್ನು ಪ್ರಕ್ರಿಯೆಗೊಳಿಸಲಾಗುತ್ತಿದೆ. ಇಷ್ಟು ದೊಡ್ಡ ಸಂಖ್ಯೆಯ ವಹಿವಾಟುಗಳಿಂದಾಗಿ UPI ವ್ಯವಸ್ಥೆಯ ಮೇಲಿನ ಹೊರೆ ಹೆಚ್ಚುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕುಗಳು ವ್ಯವಸ್ಥೆಯನ್ನು ದುರುಪಯೋಗಪಡಿಸಿಕೊಳ್ಳುವ ಪ್ರಕರಣಗಳು ಮುನ್ನೆಲೆಗೆ ಬಂದಿವೆ. ಅಲ್ಲದೆ ಕೆಲವು ತಾಂತ್ರಿಕ ದೌರ್ಬಲ್ಯಗಳು ಸಹ ಕಂಡುಬಂದಿವೆ. ಇವುಗಳನ್ನು ನಿಭಾಯಿಸಲು ಆಗಸ್ಟ್ 1ರಿಂದ ಕೆಲವು ಬದಲಾವಣೆಗಳನ್ನು ಮಾಡಲಾಗ್ತಿದೆ. UPI ಸೇವೆ ಸ್ಥಗಿತ. ವರದಿಯ ಪ್ರಕಾರ ಕಳೆದ 2-3 ತಿಂಗಳುಗಳಲ್ಲಿ UPI ಪಾವತಿ ಸ್ಥಗಿತಗೊಂಡ ಅನೇಕ ಘಟನೆಗಳು ನಡೆದಿವೆ. ಏಪ್ರಿಲ್ 12ರಂದು 5 ಗಂಟೆಗಳ ಕಾಲ ಪಾವತಿ ಸ್ಥಗಿತಗೊಂಡಿದ್ದರಿಂದ ಜನರು ತುಂಬ ಅಸಮಾಧಾನಗೊಂಡಿದ್ದರೆಂದು ಹೇಳಲಾಗುತ್ತದೆ. ಇದು 3 ವರ್ಷಗಳಲ್ಲಿನ ಅತಿ ಉದ್ದದ ಸ್ಥಗಿತವಾಗಿತ್ತು. UPI ಕಾರಣದಿಂದಾಗಿ ಅನೇಕ ಜನರು ವ್ಯಾಲೆಟ್ಗಳನ್ನು ಇಡುವುದನ್ನು ನಿಲ್ಲಿಸಿದ್ದಾರೆ ಅಥವಾ ತಮ್ಮ ವ್ಯಾಲೆಟ್ಗಳಲ್ಲಿ ಹಣವನ್ನು ಇಟ್ಟುಕೊಳ್ಳೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ UPI ಸ್ಥಗಿತಗೊಂಡರೆ ಜನರು ಬಹಳಷ್ಟು ತೊಂದರೆಗಳನ್ನು ಎದುರಿಸುತ್ತಾರೆ. ಈ ಪರಿಸ್ಥಿತಿಯನ್ನು ನಿಭಾಯಿಸಲು ನಿಯಮಗಳನ್ನು ಬದಲಾಯಿಸಲಾಗುತ್ತಿದೆ. UPI ಸೇವೆಯಲ್ಲಿ ಸ್ವಲ್ಪ ಅಡಚಣೆಯಾದರೂ ಲಕ್ಷಾಂತರ ಬಳಕೆದಾರರಿಗೆ ತೊಂದರೆಯಾಗುತ್ತದೆಂದು ವರದಿ ತೋರಿಸುತ್ತದೆ. ಪ್ರತಿ ಸೆಕೆಂಡ್ಗೆ 7,000 ವಹಿವಾಟುಗಳನ್ನು UPI ಮೂಲಕ ಪ್ರಕ್ರಿಯೆಗೊಳಿಸಲಾಗುತ್ತಿದೆ ಎಂದು ಹೇಳಲಾಗುತ್ತದೆ. UPI 1 ನಿಮಿಷವಾದರೂ ಸ್ಥಗಿತಗೊಂಡರೆ 4 ಲಕ್ಷ ಜನರು ಪರಿಣಾಮ ಬೀರುತ್ತಾರೆ. ಪ್ರಸ್ತುತ UPI ಪಾವತಿಗಳನ್ನು ಮಾಡುವ ಜನರ ಸಂಖ್ಯೆ 40 ಕೋಟಿಗಿಂತ ಹೆಚ್ಚು ಎಂದು ಹೇಳಲಾಗುತ್ತದೆ. ಇತ್ತೀಚಿನ ತನಿಖೆಯ ಪ್ರಕಾರ UPI ಕಡಿಮೆಯಾಗಲು ಮುಖ್ಯ ಕಾರಣ ಪುನರಾವರ್ತಿತ API ವಿನಂತಿಗಳು. ಇದರಿಂದಾಗಿ ಸಿಸ್ಟಂನಲ್ಲಿ ಲೋಡ್ ಇದೆ. ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಹೆಚ್ಚಿನ ಸಂಖ್ಯೆಯ ಚೆಕ್ ಟ್ರಾನ್ಸಾಕ್ಷನ್ API ವಿನಂತಿಗಳಿಂದಾಗಿ UPI ಪರಿಣಾಮ ಬೀರಿತು. ಆಗಸ್ಟ್ 1ರಿಂದ ಬದಲಾವಣೆಗಳು ನಡೆಯುತ್ತಿವೆ. NPCI ಎಲ್ಲ ಬ್ಯಾಂಕುಗಳು ಮತ್ತು PSPಗಳನ್ನು ಅಂದರೆ ಫೋನ್ಪೇ, ಪೇಟಿಎಂ, ಗೂಗಲ್ ಪೇ ಇತ್ಯಾದಿ ಪಾವತಿ ಸೇವಾ ಪೂರೈಕೆದಾರರನ್ನು ಜುಲೈ 31ರೊಳಗೆ ಹೆಚ್ಚು ಬಳಸುವ 10 APIಗಳನ್ನು ನಿಯಂತ್ರಿಸಲು ಕೇಳಿದೆ. ಅಂದರೆ ಬಳಕೆದಾರರು UPI ಅಪ್ಲಿಕೇಶನ್ನಲ್ಲಿ ಹೆಚ್ಚಾಗಿ ಬ್ಯಾಲೆನ್ಸ್ ಪರಿಶೀಲಿಸಿದರೆ ಈಗ ಅವರು ಹಾಗೆ ಮಾಡಲು ಸಾಧ್ಯವಾಗುವುದಿಲ್ಲ. ವರದಿಯ ಪ್ರಕಾರ ಬಳಕೆದಾರರು ಈಗ ತಮ್ಮ ಅಪ್ಲಿಕೇಶನ್ನಲ್ಲಿ ದಿನಕ್ಕೆ 50 ಬಾರಿ ಬ್ಯಾಲೆನ್ಸ್ ಪರಿಶೀಲಿಸಲು ಸಾಧ್ಯವಾಗುತ್ತದೆ. ಮೊಬೈಲ್ ಸಂಖ್ಯೆಗೆ ಎಷ್ಟು ಖಾತೆಗಳನ್ನು ಲಿಂಕ್ ಮಾಡಲಾಗಿದೆ ಇದು ಕೂಡ ದಿನಕ್ಕೆ 25 ಬಾರಿ ಹೆಚ್ಚು ಕಾಣಿಸುವುದಿಲ್ಲ. ಇದರ ಹೊರತಾಗಿ ಯಾವುದೇ SIP ಅಥವಾ ನೆಟ್ಫ್ಲಿಕ್ಸ್ ಸದಸ್ಯತ್ವ ಪಾವತಿಯಂತಹ ಸ್ವಯಂ ಪಾವತಿಗಳನ್ನು ಪೀಕ್ ಅಲ್ಲದ ಸಮಯದಲ್ಲಿ ಮಾತ್ರ ಮಾಡಲಾಗುತ್ತದೆ. ಪೀಕ್ ಅಲ್ಲದ ಸಮಯಗಳು ಬೆಳಿಗ್ಗೆ 10 ಗಂಟೆಯ ಮೊದಲು, ಮಧ್ಯಾಹ್ನ 1ರಿಂದ ಸಂಜೆ 5ರವರೆಗೆ ಮತ್ತು ರಾತ್ರಿ 9:30ರ ನಂತರ ಸೇರಿವೆ.